ಶ್ರೀ ಸಾರರೂಪ ಗುರುಚರಿತ್ರೆ 19ನೇ ಅಧ್ಯಾಯ. ಶ್ರೀ ಗುರುಭ್ಯೋ ನಮಃ. ನಾಮಧಾರಕನೇ, ಗುರುಗಳು ಸದಾ ಔದುಂಬರ ವೃಕ್ಷದ ಕೆಳಗೆ ಯಾಕೆ ಇರುತ್ತಿದ್ದರೆಂದರೆ, ಔದುಂಬರ ವೃಕ್ಷವು ಶ್ರೇಷ್ಠವಾದದ್ದೆಂದು ವೇದಗಳೂ ಸಹ ವರ್ಣಿಸುತ್ತವೆ. ಹಿಂದೆ ಶ್ರೀಮನ್ನಾರಾಯಣನು ಹಿರಣ್ಯಕಶ್ಯಪನ ವಧೆಗಾಗಿ ನರಸಿಂಹ ರೂಪವನ್ನು ತಾಳಿದನು. ಆ ರಾಕ್ಷಸನನ್ನು ಉಗುರುಗಳಿಂದ ಹೊಟ್ಟೆ ಹರಿದು ಕೊಂದನು. ಆಗ ಆ ರಾಕ್ಷಸನ ಹೊಟ್ಟೆಯಲ್ಲಿದ್ದ ವಿಷವು ನರಸಿಂಹನ ಉಗುರುಗಳಲ್ಲಿ ಸೇರಿಕೊಂಡು ತಾಪವಾಗತೊಡಗಿತು. ಆ ತಾಪ ನಿವಾರಿಸುವುದಕ್ಕಾಗಿ ಲಕ್ಷ್ಮೀದೇವಿಯು ಔದುಂಬರ ಫಲಗಳನ್ನು ಆತನ ಉಗುರುಗಳಿಗೆ ಚುಚ್ಚಿದಳು. ಅದರಿಂದಾಗಿ ನರಸಿಂಹನ ತಾಪವು ಶಾಂತವಾಯಿತು. ನರಸಿಂಹನು ಪ್ರಸನ್ನಚಿತ್ತನಾಗಿ, ಅಂಥ ಶ್ರೇಷ್ಠ ಫಲ ನೀಡಿದ ಔದುಂಬರ ವೃಕ್ಷವನ್ನು ನೀನು ಭೂಲೋಕದ ಕಲ್ಪವೃಕ್ಷವೆನಿಸು ಎಂದು ಆಶೀರ್ವದಿಸಿದನು. ಅದಕ್ಕಾಗಿಯೇ ಗುರುಗಳು ಸದಾ ಔದುಂಬರ ವೃಕ್ಷದಡಿಯಲ್ಲಿ ವಾಸವಾಗಿರುತ್ತಿದ್ದರು. ಕೃಷ್ಣಾ ಪಂಚಗಂಗಾ ಸಂಗಮದಲ್ಲಿಯ ಔದುಂಬರ ವೃಕ್ಷದಡಿಯಲ್ಲಿ ಗುರುಗಳು ವಾಸ ಮಾಡುತ್ತಿರುವಾಗ ನಿತ್ಯ ಮಧ್ಯಾಹ್ನ ಅಲ್ಲಿ ಒಂದು ದೊಡ್ಡ ಸಮಾರಂಭವೇ ನಡೆಯುತ್ತಿತ್ತು. 64 ಜನ ಯೋಗಿನಿಯರು ಗುರುಗಳಲ್ಲಿಗೆ ಬಂದು ನಾನಾ ಥರದ ಪರಿಮಳ ಪುಷ್ಪ ಧೂಪ ದೀಪಗಳೊಂದಿಗೆ ಅವರನ್ನು ಪೂಜಿಸಿ ನಂತರ ಗುರುಗಳನ್ನು ಭಿಕ್ಷೆಗಾಗಿ ತಮ್ಮ ಸ್ಥಳಕ್ಕೆ ಕರೆದೊಯ್ಯುತ್ತಿದ್ದರು. ನಾನಾ ಥರದ ಪಕ್ವಾನ್ನಗಳಿಂದ ಗುರುಗಳನ್ನು ಸಂತೃಪ್ತಿಪಡಿಸಿ ಮತ್ತೆ ಕರೆತಂದು ಔದುಂಬರ ವೃಕ್ಷದಡಿಯಲ್ಲಿ ಬಿಟ್ಟು ಹೋಗುತ್ತಿದ್ದರು. ಈ ಕ್ರಮವು ಬಹಳ ದಿನಗಳವರೆಗೆ ನಡೆಯಿತು. ಹೀಗಾಗಿ ಗುರುಗಳು ಅವರವಾಡ ಗ್ರಾಮಕ್ಕೆ ಭಿಕ್ಷೆ ಹೋಗುವುದನ್ನು ನಿಲ್ಲಿಸಿಬಿಟ್ಟರು. ಆ ಗ್ರಾಮದ ಜನರಿಗೆ ಈ ಯತಿಗಳು ಒಂದು ಸಮಸ್ಯೆಯಂತಾದರು. ಈ ಸನ್ಯಾಸಿಯು ಒಂದು ದಿನವಾದರೂ ಊರಲ್ಲಿ ಭಿಕ್ಷೆಗೆ ಬರುವುದಿಲ್ಲ. ಊಟವಿಲ್ಲದೆ ಇವರು ಜೀವಿಸುವುದಾದರೂ ಹೇಗೆ ಎಂಬುದನ್ನು ಪತ್ತೆ ಹಚ್ಚಬೇಕೆಂದು ಕೆಲವು ಜನರು ಮಧ್ಯಾಹ್ನದ ವೇಳೆಗೆ ಔದುಂಬರ ವೃಕ್ಷದತ್ತ ನಡೆದರು. ಆದರೆ ಅಲ್ಲಿ ನಡೆದಿರುವ ಚಮತ್ಕಾರ ಪೂಜೆ ವಾದ್ಯ ವೈಭವಗಳು ಅವರಿಗೆ ಭೀತಿಯನ್ನುಂಟು ಮಾಡಿದ್ದರಿಂದ ಓಡಿ ಹೋದರು. ಔದುಂಬರ ವೃಕ್ಷದ ಸಮೀಪದಲ್ಲಿರುವ ಹೊಲವನ್ನು ಒಬ್ಬ ಅಂಬಿಗನು ಕಾಯುತ್ತಿದ್ದನು. ಆತನು ತನ್ನ ಹೊಲದಲ್ಲಿ ಕುಳಿತುಕೊಂಡು ಒಂದು ಮಧ್ಯಾಹ್ನ 64 ಜನ ಯೋಗಿನಿಯರು ಗುರುಪೂಜೆ ಮಾಡುತ್ತಿರುವುದನ್ನು ಕುತೂಹಲದಿಂದ ನೋಡಿದನು. ಪೂಜೆ ಮುಗಿಸಿದ ನಂತರ ಯೋಗಿನಿಯರು ಗುರುಗಳನ್ನು ತಮ್ಮ ಸಂಗಡ ಕರೆದುಕೊಂಡು ಹೊರಟರು. ಹೊಲ ಕಾಯುತ್ತಿದ್ದ ಅಂಬಿಗನು ಮೆಲ್ಲನೆ ಎದ್ದು ಕುತೂಹಲದಿಂದ ಅವರನ್ನು ಹಿಂಬಾಲಿಸಿದನು. ಯೋಗಿನಿಯರು ನದಿಯ ಕಡೆಗೆ ಗುರುಗಳನ್ನು ಕರೆದೊಯ್ದರು. ಗುರುಗಳು ನದಿಯಲ್ಲಿ ಕಾಲಿಡುತ್ತಿದ್ದಂತೆಯೇ ನದಿಯು ಇಬ್ಬಾಗವಾಗಿ ಸರಿದು ನಡುವೆ ಮಾರ್ಗ ಉಂಟಾಯಿತು. ಯೋಗಿನಿಯರು ಆ ಮಾರ್ಗದಿಂದ ಗುರುಗಳನ್ನು ಸ್ವಾಗತಿಸುತ್ತಾ ಕರೆದುಕೊಂಡು ಹೊರಟರು. ಅಂಬಿಗನಿಗೆ ಗುರುಗಳ ಬಗ್ಗೆ ಭಕ್ತಿಯುಂಟಾಯಿತು. ಕುತೂಹಲದಿಂದ ಮುಂದೇನು ನಡೆಯುವುದೋ ನೋಡಬೇಕೆಂದು ತಾನೂ ಗುರುಗಳನ್ನು ಅನುಸರಿಸಿ ಆ ದಾರಿಯಲ್ಲಿ ಸಾಗಿದನು. ಎದುರಿಗೆ ಪ್ರಕಾಶಮಾನವಾದ ಅಮರಾವತಿಯನ್ನು ಹೋಲುವ ನಗರವೊಂದು ಅಲ್ಲಿ ಗೋಚರಿಸಿತು. ಯೋಗಿನಿಯರು ಗುರುಗಳನ್ನು ರತ್ನಖಚಿತವಾದ ಸುಖಾಸನದಲ್ಲಿ ಕುಳ್ಳಿರಿಸಿ ನಾನಾ ವಿಧ ಪಕ್ವಾನ್ನಗಳಿಂದ ಭೋಜನ ಮಾಡಿಸಿದರು. ಅದನ್ನೆಲ್ಲ ಕಣ್ಣಾರೆ ಕಂಡು ಗಂಗಾನು ಬೆಕ್ಕಸು ಬೆರಗಾಗಿ ಚಿತ್ರದ ಗೊಂಬೆಯಂತೆ ನಿಂತು ಬಿಟ್ಟನು. ಗುರುಗಳು ತಿರುಗಿ ಹೊರಟಾಗ ತಟ್ಟನೆ ಗಂಗಾನುಜನ ಮೇಲೆ ಅವರ ದೃಷ್ಟಿ ಬಿದ್ದಿತು. ಅವರು ಚಕಿತರಾಗಿ, ಎಲ್ಲೋ ನೀನೇಕೆ ಇಲ್ಲಿಗೆ ಬಂದೆ ಎಂದು ಪ್ರಶ್ನೆ ಮಾಡಿದರು. ಅಂಬಿಗನು ತಟ್ಟನೆ ಕೈ ಮುಗಿದು, ಯಾಕೂ ಇಲ್ಲ ಗುರುವೇ, ನಿಮ್ಮ ದರ್ಶನಕ್ಕಾಗಿ ಬಂದಿದ್ದೆ ಎನ್ನುತ್ತಾ ಸಾಷ್ಟಾಂಗ ನಮಸ್ಕಾರ ಹಾಕಿದನು. ಹಾಗೂ ಭಕ್ತಿ ಪುಲಕಿತನಾಗಿ, ತಂದೆ, ನೀವು ಮನುಷ್ಯರಲ್ಲ, ಮನುಷ್ಯ ರೂಪದಿಂದ ನಮ್ಮಂಥ ಪಾಮರರನ್ನು ಉದ್ಧರಿಸುವುದಕ್ಕಾಗಿ ಭೂಮಿಗೆ ಬಂದ ಭಗವಂತರಾಗಿದ್ದೀರಿ. ನನ್ನನ್ನು ಉದ್ಧರಿಸಿ ತಂದೆ ಎಂದು ಸ್ತುತಿ ಮಾಡುತ್ತಾ ಮತ್ತೆ ಮತ್ತೆ ನಮಸ್ಕಾರ ಮಾಡತೊಡಗಿದನು. ಗುರುದೇವನು ಸಂಪ್ರೀತನಾಗಿ, ಗಂಗಾನುಜ, ಇನ್ನು ಮೇಲೆ ನೀನು ಸಿರಿವಂತನಾಗಿ ಸುಖದಿಂದ ಬಾಳುವಿ. ಆದರೆ ಇಲ್ಲಿ ನೀನು ನೋಡಿದ್ದನ್ನು ಯಾರೆದುರೂ ಹೇಳಬೇಡ. ನೀನು ಎಂದು ಈ ವಿಷಯವನ್ನು ಅನ್ಯರೆದುರು ಬಾಯಿ ಬಿಚ್ಚುವೆಯೋ ಅಂದೇ ನಿನಗೆ ಮರಣ ಉಂಟಾಗುತ್ತದೆ ಎಂದು ಹೇಳುತ್ತಾ ಅವನೊಂದಿಗೆ ಔದುಂಬರ ವೃಕ್ಷದಡಿಗೆ ಬಂದರು. ಶ್ರೀ ಗುರುವಿನ ಅಪ್ಪಣೆ ಪಡೆದು ಹೊರಟ ಆ ಅಂಬಿಗನಿಗೆ ಅಂದೇ ತನ್ನ ಹೊಲದಲ್ಲಿ ಬಂಗಾರದ ನಾಣ್ಯಗಳಿಂದ ತುಂಬಿದ ಪಾತ್ರೆಯೊಂದು ಸಿಕ್ಕಿತು. ಅಂದಿನಿಂದ ಗಂಗಾನುಜನು ಗುರುಗಳ ಪರಮ ಭಕ್ತನಾಗಿ ಅವರ ಸೇವೆ ಮಾಡುತ್ತಾ ಜ್ಞಾನವಂತನಾದನು. ಒಂದು ದಿನ ಗಂಗಾನುಜನು ಗುರುಗಳ ಪಾದ ಸೇವೆ ಮಾಡುತ್ತಾ ಕುಳಿತಿರುವಾಗ, ಗುರುಗಳೇ, ಮಾಘ ಮಾಸದಲ್ಲಿ ಕಾಶಿ ಯಾತ್ರೆ ಹಾಗೂ ಪ್ರಯಾಗ ಸ್ನಾನಗಳು ಶ್ರೇಯಸ್ಕರವಾದವುಗಳೆಂದು ಹೇಳುತ್ತಾರೆ. ಆದರೆ ಜಾತಿಹೀನನಾದ ನನಗೆ ಅಂಥ ಭಾಗ್ಯವು ದೊರೆಯುವುದಾದರೂ ಹೇಗೆ ಎಂದು ನಿರಾಸೆಯ ಉಸಿರು ಬಿಟ್ಟನು. ಆಗ ಗುರುಗಳು, ಗಂಗಾನುಜನೇ, ಪಂಚಗಂಗಾ ಕೃಷ್ಣ ಸಂಗಮವು ಪ್ರಯಾಗಕ್ಕೆ ಸಮಾನವಾಗಿದೆ. ಅಲ್ಲದೆ ಕೊಲ್ಹಾಪುರವು ದಕ್ಷಿಣ ಕಾಶಿ ಎಂದು ತಿಳಿಯಲ್ಪಟ್ಟಿದೆ.
ನಿನಗೆ ಕಾಶಿ ಯಾತ್ರೆ ಮಾಡುವ ಆಸೆ ಇದ್ದರೆ ಕಣ್ಣು ಮುಚ್ಚಿಕೊಂಡು ನಾನು ಕುಳಿತಿದ್ದ ಈ ವ್ಯಾಘ್ರಜಿನವನ್ನು ಗಟ್ಟಿಯಾಗಿ ಹಿಡಿದುಕೋ ಎಂದು ಆಜ್ಞೆ ಮಾಡಿದರು. ಅಂಬಿಗನು ಹಾಗೆ ಮಾಡಿದ 1 ನಿಮಿಷದಲ್ಲಿಯೇ ಗುರುಗಳು ಅವನಿಗೆ ಕಣ್ತೆರೆದು ನೋಡಲು ಆಜ್ಞೆ ಮಾಡಿದರು. ಗಂಗಾನುಜನು ಕಣ್ಬಿಟ್ಟು ನೋಡಿದಾಗ ಅವರು ಪ್ರಯಾಗ ಕ್ಷೇತ್ರದಲ್ಲಿ ಕುಳಿತಿದ್ದರು. ಅಲ್ಲಿ ಸ್ನಾನ ಮುಗಿಸಿಕೊಂಡು ನಂತರ ಕಾಶಿ ವಿಶ್ವೇಶ್ವರನ ದರ್ಶನ ಪಡೆದುಕೊಂಡು ಸಾಯಂಕಾಲವಾಗುವಷ್ಟರಲ್ಲಿ ಮತ್ತೆ ಮೊದಲು ತಾವಿದ್ದ ಸ್ಥಳಕ್ಕೆ ಬಂದು ಕುಳಿತಿದ್ದರು. ಗುರುಗಳು ಈ ಅದ್ಭುತ ಲೀಲೆಯನ್ನು ಕಂಡು ಗಂಗಾನುಜನು ಬೆರಗಾಗಿ ಅವರಿಗೆ ದೀರ್ಘದಂಡ ನಮಸ್ಕಾರ ಮಾಡಿದನು. ನರಸೋಬವಾಡಿಯಲ್ಲಿ ಗುರುಗಳ ಲೀಲೆಗಳು ಪ್ರಚಾರವಾಗಿ ಭಕ್ತರ ಕಾಟ ಹೆಚ್ಚಾದುದರಿಂದ ಅಲ್ಲಿಂದ ಭೀಮಾ ತೀರದತ್ತ ಹೊರಡಲು ಉದ್ಯುಕ್ತರಾದರು. 64 ಜನ ಯೋಗಿನಿಯರು ಬಂದು, ಗುರುದೇವ, ನಮ್ಮ ನಗಲಿ ಹೋಗಬೇಡಿರಿ ಎಂದು ಗೋಗರೆಯತೊಡಗಿದರು. ಗುರುಗಳು, ಯೋಗಿನಿಯರೇ, ನಾವು ಇಲ್ಲಿಂದ ಹೊರಟು ಹೋದರೂ ಈ ಔದುಂಬರದಡಿಯಲ್ಲಿ ಸದಾ ನಮ್ಮ ವಾಸ್ತವ್ಯವಿರುತ್ತದೆ. ಇಲ್ಲಿಯ ಪಾದುಕೆಗಳನ್ನು ಪೂಜಿಸುವ ಭಕ್ತರಿಗೆ ಸಹಾಯ ಮಾಡುತ್ತಾ ನೀವು ಇಲ್ಲೇ ನೆಲೆಗೊಳ್ಳಿರಿ ಎಂದು ಆಶೀರ್ವದಿಸಿ ಅವರ ಅನುಮತಿ ಪಡೆದು ಗಾಣಗಾಪುರಕ್ಕೆ ಹೊರಟರೆಂಬುದಕ್ಕೆ ಸಾರರೂಪ ಶ್ರೀ ಗುರುಚರಿತ್ರೆಯ 19ನೇ ಅಧ್ಯಾಯವು